ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ಗೆ ಎನ್ ರವಿಕುಮಾರ್ ಕೀಳು ಪದವನ್ನ ಬಳಕೆ ಮಾಡಿದ್ರು. ಈ ವಿಚಾರ ಹೈಕೋರ್ಟ್ಗೆ ಮೆಟ್ಟಿಲೇರಿತ್ತು. ಮುಖ್ಯ ಕಾರ್ಯದರ್ಶಿಗೆ ಕೀಳು ಪದವನ್ನ ಬಳಕೆ ಮಾಡಿದ್ರು ಎನ್ ರವಿಕುಮಾರ್ಗೆ ಹೈಕೋರ್ಟ್ ಸದ್ಯಕ್ಕೆ ರಿಲೀಫ್ ಕೊಟ್ಟಿದೆ. ಬಲವಂತದ ಕ್ರಮ ಬೇಡ ಅಂತ ಹೈಕೋರ್ಟ್ ಹೇಳಿದೆ. ಜುಲೈ 8ನೇ ತಾರೀಕಿನವರೆಗೂ ಬಂಧನ ಮಾಡೋದು ಬೇಡ ಅಂತ ಕೋರ್ಟ್ ಆದೇಶವನ್ನ ನೀಡಿದೆ. ತನಿಖೆಗೆ ಸಹಕಾರ ನೀಡಬೇಕು ಅಂತ ರವಿಕುಮಾರ್ಗೆ ಸೂಚನೆಯನ್ನು ಕೂಡ ನೀಡಿದ್ದಾರೆ. ನ್ಯಾಯಮೂರ್ತಿ SR ಕೃಷ್ಣಕುಮಾರ್ ಪೀಠದಲ್ಲಿ ವಿಚಾರಣೆ ನಡೆಯಿತು. ಎಫ್ಐಆರ್ ರದ್ದಿಗೆ ರವಿಕುಮಾರ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಸಿಎಸ್ಕೆ ನಿಂದನೆ ಪ್ರಕರಣದಲ್ಲಿ ರವಿ ಸದ್ಯದ ಮಟ್ಟಿಗೆ ನಿರಾಳ. ಜುಲೈ 8ಕ್ಕೆ ಪೀಠದ ಎದುರು ಅರ್ಜಿ ವಿಚಾರಣೆ ನಡೆಯುತ್ತೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ ಆರೋಪ ಪ್ರಕರಣದಲ್ಲಿ ಬಿಜೆಪಿ MLC ರವಿಕುಮಾರ್ ಅವರಿಗೆ ಹೈಕೋರ್ಟ್ನಿಂದ ಬಿಗ್ ರಿಲೀಫ್ ಸಿಗ್ತಾ ಇರುವುದು. ಜುಲೈ 8ರವರೆಗೂ ಬಂಧನ ಮಾಡಬಾರದು ಅಂತ ಆದೇಶವನ್ನ ಕೋರ್ಟ್ ನೀಡಿದೆ. ಇದ್ರ ಜೊತೆಗೆ ತನಿಖೆಗೆ ಸಹಕರಿಸಬೇಕು, ಅಂದ್ರೆ ವಿಚಾರಣೆಗೆ ಬರ್ತಾ ಇರಬೇಕು ಅಂತ ಸೂಚನೆಯನ್ನು ಕೂಡ ನೀಡಿದೆ. ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಕೇಸ್ ದಾಖಲಾಗಿತ್ತು. 66/2025 ಈ ಸಂಖ್ಯೆಯ FIR ರದ್ದು ಮಾಡಬೇಕು ಅಂತ ರವಿಕುಮಾರ್ ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡಿದ್ರು. ನ್ಯಾಯಮೂರ್ತಿ SR ಕೃಷ್ಣಕುಮಾರ್ ಪೀಠದಲ್ಲಿ ಇದು ಕುರಿತಂತೆ ವಿಚಾರಣೆ ಕೂಡ ನಡೆಯಿತು. ರವಿಕುಮಾರ್ ಪರ ಹಿರಿಯ ವಕೀಲ ಅರುಣ್ ಶ್ಯಾಮ್ ವಾದವನ್ನ ಮಂಡಿಸುತ್ತಾರೆ. MLC ರವಿಕುಮಾರ್ ಅವರು ವಿಧಾನಸೌಧ ಬಳಿ ಪ್ರತಿಭಟನೆಯ ವೇಳೆ ಮಾತನಾಡಿದ್ದಾರೆ, ಟಿವಿಯಲ್ಲಿ ಮಾತನಾಡಿದ್ದಾರೆ ಅಂತ ದೂರುದಾರರು ವಿಧಾನಸೌಧ ಠಾಣೆಗೆ ದೂರನ್ನ ನೀಡಿದ್ದಾರೆ. ಇನ್ನು ಮುಖ್ಯ ಕಾರ್ಯದರ್ಶಿ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ ಅಂತ ರವಿಕುಮಾರ್ ಮೆಚ್ಚುಗೆಯನ್ನು ಸೂಚಿಸಿದ್ದಾರೆ. ಇದು ರಾಜಕೀಯ ದುರುದ್ದೇಶದ ಪ್ರಕರಣ. ಪೀಠಕ್ಕೆ ರವಿಕುಮಾರ್ ಏನು ಮಾತನಾಡಿದ್ದಾರೆ ಎಂಬುದರ ವಿಡಿಯೋವನ್ನ ಟ್ಯಾಬ್ ಮೂಲಕ ತೋರಿಸಿದ್ರು. ಕೆಲವೊಂದಷ್ಟು ವಾದ ಪ್ರತಿವಾದ ನೆನೆ ನಡೀತು. ಆ ಸಂದರ್ಭದಲ್ಲಿ ನ್ಯಾಯಮೂರ್ತಿ ಕೂಡ ಪ್ರೂಫ್ ಕೇಳ್ತಾರಲ್ಲ, ಆ ಸಂದರ್ಭದಲ್ಲಿ ಟಿವಿನಲ್ಲಿ ಏನು ಸುದ್ದಿ ಬಿತ್ತರವಾಯಿತು ಅದೇ ಪ್ರೂಫ್ ಅನ್ನ ಇಟ್ಕೊಂಡು ದೂರನ್ನ ದಾಖಲು ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ರವಿಕುಮಾರ್ ಅವರು ಈ ರೀತಿಯಾದಂತಹ ತುಚ್ಛವಾದಂತಹ ಪದವನ್ನ ಮಾತನಾಡಿಲ್ಲ, ಮಾತನ್ನ ತಿರುಸಲಾಗಿದೆ ಅನ್ನುವಂಥ ರೀತಿಯಲ್ಲಿ ವಾದವನ್ನ ಮಂಡಿಸಿದ್ರು. ಇದೇ ಕಾರಣಕ್ಕೆ 8 ದಿನಗಳ ಕಾಲ, ಅಂದ್ರೆ ನಿನ್ನೆ ಆ ಒಂದು ತೀರ್ಪು ಬಂದಿರೋದು, ಹಾಗಾಗಿ ನಿನ್ನೆಗೆ ಕೌಂಟ್ ಮಾಡಿದ್ರೆ 4 ದಿನಗಳ ಕಾಲ ರಿಲೀಫ್. ಆದರೆ ಪದೇ ಪದೇ ವಿಚಾರಣೆಗೆ ಬರಬೇಕಾಗತ್ತೆ. ಎಲ್ಲೋ ಒಂದು ಕಡೆ ಉಚ್ಚ ಮಟ್ಟದ ನಾಯಕರು ಪದೇ ಪದೇ ಕೋರ್ಟ್ನ ಮೆಟ್ಟಿಲಿರೋದು, ವಿಚಾರಣೆಯನ್ನು ಎದುರಿಸೋದು ಒಂದು ಕಡೆ ಅವರ ಸ್ಥಾನಮಾನಕ್ಕೆ ಅವರೇ ತಂದುಕೊಂಡಂತಹ ಒಂದು ಕಪ್ಪು ಚುಕ್ಕೆ. ಹಾಗಾಗಿ ಒಂದು ಹೇಳಿಕೆಯನ್ನು ಕೊಟ್ಟರೆ ದ್ವಂದ್ವ ರೀತಿಯಲ್ಲಿ ಅರ್ಥ ಕಲ್ಪಿಸುವಂಥ ಸ್ಟೇಟ್ಮೆಂಟನ್ನು ರವಿಕುಮಾರ್ ಅವರು ಕೊಟ್ಟರು. ಅದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಕೂಡ ಜುಲೈ 8ನೇ ತಾರೀಕುವರೆಗೂ ಕೂಡ ಬಲವಂತವಾಗಿ ಅವರನ್ನು ಯಾವುದೇ ರೀತಿಯಲ್ಲಿ ಅರೆಸ್ಟ್ ಮಾಡೋದು ಅಥವಾ ಬಲವಂತ ಮಾಡೋದು ಮಾಡಬಾರ್ದು, ವಿಚಾರಣೆಗೆ ಮಾತ್ರ ಹಾಜರಾಗಬೇಕು ಅಂತ ಸೂಚನೆಯನ್ನು ಕೊಟ್ಟಿದೆ.